ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸಣ್ಣದಾಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಏನಪ್ಪ ಅದು ಅಂತ ಅಂದರೆ ಮೊಳಕೆ ಹೆಸರು ಕಾಳಿನ ಪಲ್ಯ ಮತ್ತು ಚಪಾತಿ ನೈಟ್ ಊಟಕ್ಕೆ ಅಂತ ಒಂದು ಜೊತೆಗೆ ರೈಸ್ ಆ್ಯಂಡ್ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆಲಿ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಣ, ಅದು ಹೆಣ್ಮಕ್ಳ ಬಗ್ಗೆ ಎಸ್ಪೆಷಲಿ ಅಂತ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ನಾನು ಯಾವ ವಿಚಾರದ ಬಗ್ಗೆ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು ಹೆಣ್ಮಕ್ಳಿಗೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಸಾರ ಅನ್ನುವಂಥದ್ದು ಒಂದು ದೋಣಿ ಇದ್ದಾಗೆ. ಅವಳು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಬೇಕಾಗುತ್ತೆ, ಇಲ್ಲಾಂದರೆ ದೋಣಿ ಮುಳುಗೋಗುತ್ತೆ. ಅವಳು ಅದಕ್ಕೆ ನಾವಿಕನ ಥರ ಕೆಲಸ ಮಾಡಬೇಕಾಗುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಮಾಡ್ತಾಳೆ ಕೂಡ. ನಾವು ಕೂಡ ಹಾಗೆ ಮಾಡ್ತಾಯಿದ್ದೀವಿ ಅಲ್ವಾ. ನಾವಾಗಿರ್ಬೋದು, ನೀವಾಗಿರ್ಬೋದು, ಎಷ್ಟೋ ಹೆಣ್ಮಕ್ಳಾಗಿರ್ಬೋದು, ಆ ಥರ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಜೊತೆಗೆ ಇಲ್ಲಿ ಹೆಣ್ಮಕ್ಳು ಒಂದು ವಿಚಾರ ತಿಳ್ಕೋಬೇಕು. ಒಂದು ಸಂಸಾರ ಅಂತ ಅಂದಾಗ ಅಲ್ಲಿ ನಾವು ಒಬ್ಬರೇ ಇರೋದಿಲ್ಲ. ಅಲ್ಲಿ ಕೆಲವೊಂದು ಸಂಬಂಧಗಳು, ಅತ್ತೆ ಮಾವ, ಗಂಡ ಹೆಂಡತಿ, ಮಕ್ಕಳು, ಇದೆಲ್ಲ ಜವಾಬ್ದಾರಿಗಳು ನಮ್ಮ ಹೆಗಲ ಮೇಲಿರುತ್ತೆ. ನಾವು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಸಂಸಾರ ಅನ್ನುವಂಥದ್ದು ಸಾಗ್ತಾ ಹೋಗುತ್ತೆ ಅಲ್ವಾ ಫ್ರೆಂಡ್ಸ್. ಕೆಲವೊಂದು ಮನೆಗಳಲ್ಲಿ, ಎಲ್ಲರ ಮನೆಯಲ್ಲೂ ಅಲ್ಲ, ಕೆಲವೊಂದು ಮನೆಗಳಲ್ಲಿ ಅದೇ ರೀತಿ ಒಂದೊಳ್ಳೆ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಕೆಲವೊಬ್ಬರು ಒಂದು ಇದರಿಂದ ಕೀಳಿರಿಮೆಯಿಂದ, ಕೆಲವೊಬ್ಬರು ಇಂಟೆನ್ಷನಿಂದ ಕೆಲವೊಂದು ಸಂಸಾರಗಳು ಬಿರುಕು. ಯಾಕಪ್ಪ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್. ಕೆಲವೊಂದು ಮನೆಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ. ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ಎಸ್ಪೆಷಲಿ ಅತ್ತೆದಿರು ಒಂದನ್ನು ಅರ್ಥ ಮಾಡ್ಕೋಬೇಕು. ಅದು ಕೆಲವೊಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಅಲ್ಲ. ಕೆಲವು ಅತ್ತೆದಿರು ಸೊಸೆ ಆದವಳಿಗೆ ಏನೂ ಗೊತ್ತಿರೋದಿಲ್ಲ, ಅವಳು ಬೇರೆ ಮನೆಯಿಂದ ಬಂದಿರೋಳಾಗಿರ್ತಾಳೆ. ಕೆಲವೊಂದು ಸಲ ನೀವು ಯೋಚನೆ ಮಾಡಬೇಕು, ನಾವು ಕೂಡ ಬೇರೆ ಮನೆಯಿಂದ ಬಂದಿರೋರೇ ಆಗಿದ್ದೀವಿ. ನಮಗೂ ಕೂಡ ಇಂಥ ಟಾಸ್ಕ್ಗಳಿದ್ದು, ನನ್ನ ಸೊಸೆಗೂ ಕೂಡ ಇದೆ ಅಷ್ಟೇ. ಅವಳು ನನ್ನ ಮಗಳ ಸಮಾನ ಅಂತ ಹೇಳಿ ಮಗಳಿಗೆ ಕೊಟ್ಟಂತಹ ಪ್ರೀತಿನ ಸೊಸೆಗೆ ಕೊಟ್ಟರೆ ಅವಳು ಕೂಡ ಮಗಳ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಅದನ್ನು ಬಿಟ್ಟು ಮಗನಿಂದ ಎಲ್ಲೋ ನನ್ನನ್ನು ದೂರ ಮಾಡೋಕ್ಕೆ ಬಂದಿದ್ದಾಳೆ, ಮತ್ತು ಹಾಗೆ ಹೀಗೆ ಅವನಿಗೆಲ್ಲ ಕಿವಿ ಮಾತು ಹೇಳ್ಕೊಡ್ತಾಳೆ, ಅದರಿಂದ ನನ್ನ ಮಗ ದೂರ ಆಗ್ತಾನೆ, ನಾನು ಹೇಳಿದ ಮಾತು ಕೇಳಲ್ಲ ಅಂತೆಲ್ಲ ಹೇಳಿ ಚಾಡಿಗಳು ಹೇಳೋದು, ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ಅವಳ ಮಗನ ತಲೆ ಕೆಡಿಸೋದು, ಹಿಂಗೆ ಗಂಡನಿಂದ ಹೆಂಡ್ತಿನ ಸಪ್ರೇಟ್ ಮಾಡುವಂಥದ್ದು, ಇವೆಲ್ಲ ಮಾಡ್ತಾರೆ ಕೆಲವೊಬ್ಬರು ಅತ್ತೆದಿರು. ಸೊ ಅದನ್ನೆಲ್ಲ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅವಳು ಬಂದಿರೋದು ನಿಮ್ಮ ಮನೆಯಲ್ಲಿ ಒಬ್ಬಳಾಗೋಕ್ಕೆ ಹೊರ್ತು ನಿಮ್ಮನ್ನೆಲ್ಲ ಸಪ್ರೇಟ್ ಮಾಡಿ ಅವಳೊಬ್ಬಳೇ ಆಗೋಕ್ಕಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ನೀವುಗಳು ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅತ್ತೆ ಆದವರು ಮಗಳ ಸ್ಥಾನನ ಕೊಟ್ಟರೆ ಸೊಸೆ ಆದವಳು ಖಂಡಿತ ಅಮ್ಮನ ಸ್ಥಾನ ಕೊಟ್ಟೇ ಕೊಡ್ತಾಳೆ. ಯಾಕೆಂದರೆ ಅವಳಿಗೊಂದಿಷ್ಟು ಪ್ರೀತಿ ಬೇಕಾಗಿರುತ್ತೆ ಅಷ್ಟೇ, ಬೇರೇನೂ ಅವಳಿಗೆ ಬೇಕಾಗಿರೋದಿಲ್ಲ. ಒಂದಿಷ್ಟು ಪ್ರೀತಿ ಕೊಟ್ಟರೆ ಅವಳು ಬಳ್ಳಿ ಥರ ಹಪ್ಕೊತಾಳೆ, ಸಂಸಾರಕ್ಕೆ ಕಣ್ಣಾಗಿರ್ತಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಮನೆಗೆ ಸೊಸೆಯರಾಗಿ ಹೋಗಿರುವಂಥವ್ರೆ ಅಲ್ವಾ. ಈ ಒಂದು ಜವಾಬ್ದಾರಿ ತುಂಬ ದೊಡ್ಡದಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳಿಗೇನಪ್ಪ ಅಂತಂದರೆ, ಅವಳ ಒಂದು ಮನೆಗೆ ಹೊಸಬ್ಳು ಬಂದಿದ್ದಾಳೆ. ಸೊ ಅವಳ ಒಂದು ಆಸೆಗಳಿಗೆ ಬೆಲೆ ಕೊಡುವಂಥದ್ದು, ಅವಳ ಕಷ್ಟ ಸುಖ ಕೇಳುವಂಥದ್ದು, ಇದು ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾಳೆ, ಅವಳಿಗೊಂದಿಷ್ಟು ಪ್ರೀತಿ ಕೊಡುವಂಥದ್ದು ಮಾಡಿದ್ರೆ ಇನ್ನೇನೂ ಬೇಕಾಗಿಲ್ಲ ಅವಳಿಗೆ. ಅದನ್ನೇ ಒಂದು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗ್ತಾಳೆ. ದಯಮಾಡಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಥರ ತಪ್ಪುಗಳನ್ನ ಮಾಡ್ತಾಯಿದ್ರೆ ದಯಮಾಡಿ ತಿದ್ಕೊಳ್ಳಿ. ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಲೈಫಲ್ಲಿ ಇರೋದೊಂದು ಜೀವನ, ಅದರಲ್ಲಿ ನಾವು ಬರೀ ಕಿತ್ತಾಡಿಕೊಂಡು ಹೊಡೆದಾಡ್ಕೊಂಡು ಇವ್ರಿಗೆ ಹೇಳ್ಕೊಂಡು ಮಾಡಿಕೊಂಡು ಜೀವನ ಕಳೆದುಬಿಟ್ರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಎಲ್ಲರೂ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಬ್ಬರಲ್ಲೂ ಪ್ರೀತಿ ವಿಶ್ವಾಸ ಅನ್ನೋದು ಗಟ್ಟಿಯಾಗಿರಬೇಕು ಅಲ್ವಾ ಫ್ರೆಂಡ್ಸ್. ಹಂಗಾಗಿ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ಅತ್ತೆಗೆ ಸೊಸೆ ಆಗಿರ್ಬೋದು, ಸೊಸೆಗೆ ಅತ್ತೆ ಆಗಿರ್ಬೋದು, ದಯಮಾಡಿ ಅವರ ತಪ್ಪುಗಳನ್ನ ಹೇಳುವಂಥದ್ದಾಗಲಿ, ಅವ್ರನ್ನ ಬ್ಲೇಮ್ ಮಾಡುವಂಥದ್ದಾಗಲಿ ಮಾಡಬೇಡಿ. ಅದನ್ನು ಅವಳಿಗೆ ಬಿಡಿಸಿ ನೀಟಾಗಿ ಹೇಳಿ, ನೋಡಮ್ಮ ಹೀಗೆ ಮಾಡ್ತಾಯಿದ್ಯಾ, ಇದು ತಪ್ಪು,
ಈ ಥರ ಇನ್ನೊಂದು ಸಲ ಮಾಡಬೇಡ, ತಿದ್ಕೊಂಡು ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿ. ಅವಳು ಖಂಡಿತ ಅದನ್ನು ಒಪ್ಕೊತಾಳೆ. ಅದನ್ನು ಬಿಟ್ಟು ಅವಳನ್ನು ಬಿಟ್ಟು ಮಿಕ್ಕಿದವ್ರು ಎಲ್ಲರಿಗೂ ಹೇಳುವಂಥದ್ದು, ಗಂಡ ಬಂದಮೇಲೆ ಹೇಳುವಂಥದ್ದು, ಮಗ ಬಂದಮೇಲೆ ನೋಡೋ ನಿನ್ನ ಹೆಂಡ್ತಿ ಈ ಥರ ಎಲ್ಲ ಮಾಡ್ತಾಳೆ ಅಂತೆಲ್ಲ ಚಾಡಿ ಹೇಳುವಂಥದ್ದು, ಇಂಥ ಕೆಲಸಗಳನ್ನ ಮಾಡಬೇಡಿ. ಹಾಗೆ ಸೊಸೆಯರು ಕೂಡ ಅಷ್ಟೇ, ನಿಮ್ಮಮ್ಮ ಹೀಗೆ ಮಾಡಿದ್ರು, ನಿಮ್ಮಮ್ಮ ಹಾಗೆ ಮಾಡಿದ್ರು, ನಿಮ್ಮಮ್ಮ ಅನ್ನುವಂಥ ವರ್ಡ್ಸ್ನ ಬಿಟ್ಬಿಡಿ. ಅವರು ಕೂಡ ನಮ್ಮಮ್ಮ ಇದ್ದಾಗೆ ಅಂತ ತಿಳ್ಕೊಂಡು ನೀವು ಕೂಡ ನಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಲೈಫಲ್ಲಿ ಯಾರು ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ, ಯಾರು ಯಾವತ್ತು ಹೋಗ್ತೀವೋ ಅದು ಗೊತ್ತಿಲ್ಲ. ಬಟ್ ಆದರೆ ಇರೋವರೆಗೂ ಸಂಬಂಧಗಳನ್ನ ಗಟ್ಟಿಯಾಗಿ ಉಳಿಸ್ಕೋಬೇಕು, ಬೆಳೆಸಬೇಕು ಅನ್ನುವಂಥದ್ದಷ್ಟೇ ನನ್ನ ಉದ್ದೇಶ. ಮಗನೂ ಅಷ್ಟೇ, ಹೆಂಡತಿಯಾದವಳು ಬೇರೆ ಮನೆಯಿಂದ ಬಂದಿರ್ತಾಳೆ, ಅವಳಿಗೆ ನಾನು ಸಪೋರ್ಟಿವ್ ಆಗಿರಬೇಕು, ಆ ಥರ ತಿಳ್ಕೊಂಡು ಅವರು ಕೂಡ ಅವ್ರ ಆಸೆಗಳಿಗೆ ಬೆಲೆ ಕೊಡಬೇಕು, ಅವ್ರ ಉದ್ದೇಶಗಳನ್ನ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ನನಗೆ ನಮ್ಮ ಅಮ್ಮನ ಬಗ್ಗೆ ನೀನು ಹೇಳೋಕ್ಕೆ ಬರ್ತೀಯಾ ಅಂತೆಲ್ಲ ಹೇಳಬಾರ್ದು. ಅವಳು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಿರ್ತಾಳೆ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಅವಳಿಗೂ ಇಷ್ಟ ಆಗುತ್ತೆ, ಮನೆಯೂ ಚೆನ್ನಾಗಿರುತ್ತೆ, ಮನಸ್ಸುಗಳು ಚೆನ್ನಾಗಿರುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುವಂಥದ್ದು ಇನ್ಯಾವುದ್ರಲ್ಲೂ ಇಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು.